ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ಸಂಚಿಕೆಯಲ್ಲಿ ನಿನ್ನೆಯ ಭಾಗ DRCR ಪ್ರಶ್ನೆ ಪತ್ರಿಕೆಯನ್ನು 51 ಪ್ರಶ್ನೆಯನ್ನು ಬಿಡಿಸಿದ್ವೋ ಆ ಮುಂದುವರಿದ ಭಾಗವಾಗಿ ಇಂದಿನ ಈ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ಮೊದಲನೇ ಪ್ರಶ್ನೆ 52ನೇ ಪ್ರಶ್ನೆ. ಭಾರತದ ಮೊದಲ ಮಹಾನಗರ ಪಾಲಿಕೆ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ಎಲ್ಲಿ ಸ್ಥಾಪಿಸಲಾಯಿತು ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಮದ್ರಾಸ್ನಲ್ಲಿ ನಾವು 1687 ನೋಡ್ರಿ, ಇಸ್ವಿ ನೆನಪಿರಲಿ. 1687ರಲ್ಲಿ ನಾವು ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ಮದ್ರಾಸ್ನಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರ ಅಡಿಯಲ್ಲಿ ಬರುತ್ತವೆ. ನೋಡಿ, ಯಾವ ಪಟ್ಟಿಯಲ್ಲಿ ಒಂದು ರಾಜ್ಯ ಏನು ಆಯೋಜನೆ ಮಾಡ್ತದೋ ಲಾಟರಿ, ಅದು ಯಾವ ಪಟ್ಟಿಯಲ್ಲಿ ಬರ್ತವೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಕೇಂದ್ರ ಪಟ್ಟಿನೋ, ರಾಜ್ಯ ಪಟ್ಟಿನೋ, ಕನ್ಕರೆಂಟ್ ಅಥವಾ ಏಕಕಾಲೀನ ಪಟ್ಟಿನೋ, ಅಥವಾ ಇವುಗಳಲ್ಲಿ ಯಾವುದು ಅಲ್ಲೋ ಅಂತೇಳಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ಆಯೋಜಿಸುವ ಲಾಟರಿ ಬರ್ತದೆ ಅಂತೇಳಿ ಈ ಪ್ರಶ್ನೆಯಲ್ಲಿ ನೋಡೋಣ. ಮುಂದೆ ಇದೇ ರೀತಿ ಪ್ರಶ್ನೆ ಆಗ್ಬೋದು. ಸರಿಯಾದ ಉತ್ತರ ಇದಕ್ಕೆ ಕೇಂದ್ರ ಪಟ್ಟಿಯಲ್ಲಿ ಒಂದು ರಾಜ್ಯ ಸರ್ಕಾರವು ಆಯೋಜಿಸುವ ಲಾಟರಿ ಕೇಂದ್ರ ಪಟ್ಟಿಯಲ್ಲಿ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆ. ನೋಡಿ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಯಾವಾಗ ಜಾರಿಗೆ ಬಂದದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರಲ್ಲಿ ಜಾರಿಗೆ ಬರ್ತದೆ. ನೋಡಿ, ಕರ್ನಾಟಕದಲ್ಲಿ 1984ರಲ್ಲಿ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೊಳಿಸಿ 1985ರಲ್ಲಿ ಈ ಸಂಸ್ಥೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ ಬೆಂಗಳೂರಿನಲ್ಲಿ, ನೋಡಿ ನೆನಪಿರಲಿ, ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರದ ಬಗ್ಗೆ ನೋಡಿ, ಈ ಸಂಸ್ಥೆ ಸ್ಥಾಪನೆ ಮಾಡಕ್ಕೆ ಮೂಲ ಕಾರಣ ಏನಂದ್ರೆ, ನಮ್ಮ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿ ವರದಿ ನೀಡಲು ಈ ಸಂಸ್ಥೆ ನೇಮಕ ಆಗ್ತತಿ. ಅದರ ಮೊದಲ ಲೋಕಾಯುಕ್ತರು AD ಕೌಶಲ್. ಯಾರು ಮೊದಲ ಲೋಕಾಯುಕ್ತರು? ನೋಡ್ರಿ, ಕರ್ನಾಟಕ ಲೋಕಾಯುಕ್ತ ಮೊದಲ ಲೋಕಾಯುಕ್ತರು ನೆನಪಿರ್ಲಿಕ್ಕೆ ಪ್ರಶ್ನೆ ಆಗ್ಬೋದು. ಮೊದಲ ಲೋಕಾಯುಕ್ತರು ಯಾರು ಅಂತ ಕೇಳಿ AD ಕೌಶಲ್ ಅವರು ಮೊದಲ ಲೋಕಾಯುಕ್ತರಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನ ಯಾರಿಗೆ ವಹಿಸಲಾಗಿದೆ? ನೋಡಿ, ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನ ಯಾರಿಗೆ ವಹಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ರಾಜ್ಯದ ರಾಜ್ಯಪಾಲರು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನ ನೋಡ್ಕೊಳ್ತಾರೆ. ಸಂವಿಧಾನದ 154ನೇ ವಿಧಿ ಅನ್ವಯ ಅವರು ಒಂದು ರಾಜ್ಯದ ಎಲ್ಲಾ ಕಾರ್ಯಾಂಗೀಯ ಅಧಿಕಾರವು ರಾಜ್ಯಪಾಲರ ಹೆಸರಿನಲ್ಲಿ ನಡೀತತಿ. ರಾಜ್ಯಪಾಲರ ಹೆಸರಲ್ಲಿ ನಡೀತತಿ. 155ನೇ ವಿಧಿ ಪ್ರಕಾರ ನೋಡಿ, ಈ ವಿಧಿ ಇಂಪಾರ್ಟೆಂಟು. 155ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು. ಇದು ನೆನಪಿರಲಿ, ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಬನ್ನಿ, ಹಾಗಾದ್ರೆ ಮೊದಲ ರಾಜ್ಯಪಾಲರು ಯಾರು ಅಂತಂದೇಳಿ ಪ್ರಶ್ನೆ ಆದ್ರೆ ಜಯಚಾಮರಾಜೇಂದ್ರ ಒಡೆಯರ್. ಯಾರು? ಚಾಮರಾಜೇಂದ್ರ ಒಡೆಯರ್ ಅವರು ಮೊದಲ ರಾಜ್ಯಪಾಲರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಸಾಹೇಬರಿಗೆ ಅಥವಾ ಅಬ್ದುಲ್ ಕಲಾಂ ಸರ್ಗೆ ಕೇಳಿದಂತಹ ಪ್ರಶ್ನೆ ಇದು. ಅಬ್ದುಲ್ ಕಲಾಂ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ರು? ಇವರು ಎಂಥ ರಾಷ್ಟ್ರಪತಿ ಅಂದರೆ, ಇದುವರೆಗೂ ಈ ರಾಷ್ಟ್ರಪತಿ ಬಗ್ಗೆ ಯಾರು ಕೂಡ ಒಬ್ಬ ನೆಗೆಟಿವ್ ಕೂಡ ಒಬ್ಬರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ರಾಷ್ಟ್ರಪತಿಯನ್ನು ಕಂಡಂಥ ದೇಶ ನಮ್ಮ ಭಾರತ ದೇಶ. ಇವರು ಭಾರತದ 11ನೇ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇವರ ಆತ್ಮಚರಿತ್ರೆ ಯಾವುದಂದ್ರೆ ವಿಂಗ್ಸ್ ಆಫ್ ಫೈರ್. ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು. ವಿಂಗ್ಸ್ ಆಫ್ ಫೈರ್ ಇವರ ಆತ್ಮಚರಿತ್ರೆ. ಇವರು 11ನೇ ರಾಷ್ಟ್ರಪತಿಗಳಾಗಿ ನಮ್ಮ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿದರು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಎಂಬುದು ಈ ಪ್ರಶ್ನೆ ಆಗಿದೆ. ಭಾರತದ ಮೊದಲ ಮಹಿಳಾ ಗಗನಯಾತ್ರಿ. ಇದು ಇತ್ತೀಚಿನ ದಿನಗಳಲ್ಲಿ ಈ ಗಗನಯಾತ್ರಕ್ಕೆ ಸಂಬಂಧಿಸಿದಂತೆ ಬಹಳ ವಿಶೇಷತೆಯನ್ನು ಒಳಗೊಂಡಿದೆ. ಮುಂದೊಂದಿನ ಪ್ರಶ್ನೆ ಅದೇ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತಂದರೆ ಕಲ್ಪನಾ ಚಾವ್ಲಾ ಅವರು ಭಾರತದ ಮೊದಲ ಮಹಿಳಾ ಗಗನಯಾತ್ರಿಯಾಗಿ ಕರ್ತವ್ಯವನ್ನು
ನಿರ್ವಹಿಸಿದ್ರು ಮೊದಲ ಗಗನಯಾತ್ರಿಯಾಗಿ. ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಇವರು ಕೊಲಂಬಿಯಾದ ಬಾಹ್ಯಾಕಾಶದಿಂದ ಯಾನ ಆರಂಭಿಸಿದ್ರು. ಎಲ್ಲಿಂದ? ಕೊಲಂಬಿಯಾದಿಂದ ಇವರು ಗಗನಯಾತ್ರಾ ಯಾನವನ್ನ ಆರಂಭಿಸಿ. ಸಚಿವರಿಗೆ ಯಾರಿಂದ ಮಂತ್ರಿಮಂಡಲವನ್ನ ಅಥವಾ ಮಂತ್ರಿಮಂಡಲಗಳನ್ನ ನೀಡಲಾಗ್ತದೆ ಅಂತೇಳಿ ಈ ಪ್ರಶ್ನೆ ಕೇಳಿದರೆ, ಸಚಿವರಿಗೆ ನೋಡಿ ಯಾರಿಂದ ಮಂತ್ರಿಮಂಡಲ ನೀಡ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳಿಂದ ಸಚಿವರಿಗೆ ಮಂತ್ರಿಮಂಡಲನ ನೀಡ್ತಾರೆ. ನೋಡ್ರಿ 74ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಸಲಹೆ ಮೇರೆಗೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರ್ತತಿ. ಹಾಗಾಗಿ ಈ ಮಂತ್ರಿಮಂಡಲ ಕೊಡೋದು ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ, ಹಗುರವಾದ ಅನಿಲ ಯಾವುದು? ಹಗುರವಾದ ಅನಿಲ ಯಾವುದು ಅಂದ್ರೆ ಹೈಡ್ರೋಜನ್ ಅಥವಾ ಜಲಜನಕ ಅತಿ ಹಗುರವಾದ 118 ಮೂಲ ವಸ್ತುಗಳು ಏನು ಕಂಡು ಬರ್ತಾವೋ ಅದರಲ್ಲಿ ಹೈಡ್ರೋಜನ್ ಅತ್ಯಂತ ಹಗುರವಾದ ಮೂಲ ವಸ್ತು ಆಗಿದೆ. ಇದರ ಪರಮಾಣು ಸಂಖ್ಯೆ 1. ಪರಮಾಣು ಸಂಖ್ಯೆ ಕೂಡ ಕೇಳ್ಬೋದು. ಇದು ಪರಮಾಣು ಸಂಖ್ಯೆ 1. ಹೈಡ್ರೋಜನ್ ಅಥವಾ ಜಲಜನಕ ಪರಮಾಣು ಸಂಖ್ಯೆ 1. ಹಾಗಾದ್ರೆ ಜಲಜನಕ ಅಥವಾ ಹೈಡ್ರೋಜನ್ ಕಂಡುಹಿಡಿದಾರೆ ಯಾರು ಅಂತ ಪ್ರಶ್ನೆ ಆದ್ರೆ ಹೆನ್ರಿ ಕ್ಯಾವೆಂಡಿಶ್ ಅವರು ಜಲಜನಕ ಅಥವಾ ಹೈಡ್ರೋಜನ್ ಅನ್ನ ಕಂಡುಹಿಡಿತಾರೆ. ಮುಂದಿನ ಪ್ರಶ್ನೆ, ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಡ್ಯಾಶ್ಗೆ ಅಂದರೆ ಯಾವ ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ನ ವೆಬ್ಗೆ ಹೇಗೆ ಪ್ರಕಟಿಸಬಹುದು ಅಂದರೆ HTML ಮುಖಾಂತರ. ಅಂದರೆ HTML ಅಂದ್ರೆ ಏನು? HTML ವಿಸ್ತೃತ ರೂಪ ಕೇಳ್ಬೋದು. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಭಾಷೆಯಲ್ಲಿ ಪರಿವರ್ತಿಸಲಾದ ಡಾಕ್ಯುಮೆಂಟ್ಸ್ಗಳನ್ನು ವೆಬ್ ಬ್ರೌಸರ್ಗಳಲ್ಲಿ ಪ್ರಕಟಿಸಬಹುದು. ಹಾಗಾದರೆ www ಅಂತ ಇದೆ ನೋಡಿ, www ಇಲ್ಲಿದೆ. ಇದರ ವಿಸ್ತೃತ ರೂಪ ಅಂದರೆ ವರ್ಲ್ಡ್ ವೈಡ್ ವೆಬ್. ಇದರ ವಿಸ್ತೃತ ರೂಪ ವರ್ಲ್ಡ್ ವೈಡ್ ವೆಬ್. ಮುಂದಿನ ಪ್ರಶ್ನೆ, ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ. ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಎಂಬುದು ಈ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಚೇಂದ್ರಿ ಪಾಲ್ ಅವರು ಮೊದಲ ಎವರೆಸ್ಟ್ ಶಿಖರ ಏರಿದ ಮೊದಲ ಮಹಿಳೆ. ಹಾಗಾದ್ರೆ ಎಷ್ಟನೇ ಇಸ್ವಿಯಲ್ಲಿ ಅವರು ಏರ್ತಾರೆ ಅಂದರೆ 1984ರಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಅನ್ನ ಏರ್ತಾರೆ. ಈ ಮೂಲಕ ಎವರೆಸ್ಟ್ ಶಿಖರ ಏರಿದ ಭಾರತದ ಮೊದಲ ಮಹಿಳೆ ಅಂತ ಹೇಳಿ ಇವರು ಆ ಗೌರವಕ್ಕೆ ಪಾತ್ರರಾಗ್ತಾರೆ. ಮುಂದಿನ ಪ್ರಶ್ನೆ, ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ನೋಡಿ, ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಅಂದರೆ ಸರಿಯಾದ ಉತ್ತರ ಎಲುಬು, ಫೀಮರ್ ಎಲುಬು. ನೋಡಿ, ಎಲುಬು ಅಥವಾ ಇಂಗ್ಲಿಷಲ್ಲಿ ಇರ್ತತಿ ಫೀಮರ್ ಅಂತ ಇರ್ತತಿ. ವಯಸ್ಕ ಮಾನವನ ಅಸ್ಥಿ ಪಂಜರವು 206. ನೋಡಿ, ವಯಸ್ಕ ಮಾನವ 206 ಮೂಳೆಗಳಿಂದ ಕೂಡಿರ್ತತಿ. ಆದರೆ ಮಗುವಿನ ಅಸ್ಥಿ ಪಂಜರವು 280ಕ್ಕೂ ಹೆಚ್ಚು ಮೂಳೆಗಳನ್ನು ಮೂಳೆಗಳನ್ನು ಕೂಡಿಕೊಂಡಿರ್ತತಿ. ಈ ಮೂಳೆಗಳನ್ನು ಈ ಮೂಳೆಗಳಲ್ಲಿ ಫೀಮರ್ ಅಂತೇಳಿ ಕಂಡುಬರುವ ಮೂಳೆ ಅಥವಾ ತೊಡೆ ಮೂಳೆ. ನೋಡಿ, ಫೀಮರ್ ಮೂಳೆ ಎಲ್ಲಿ ಕಂಡು ಬರ್ತತಿ? ತೊಡೆ ಮೂಳೆಯು ಅತಿ ದೊಡ್ಡ ಮತ್ತು ಬಲಿಷ್ಠ ಮೂಳೆಯಾಗಿದೆ. ಹಾಗಾದ್ರೆ ಚಿಕ್ಕ ಮೂಳೆ ಅಂತ ಕೇಳ್ಬೋದು. ನೋಡಿ, ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಅಂತ ಹೇಳಿ ಕೇಳಿದ್ದಾರೆ. ಆದರೆ ಮಾನವನ ಶರೀರದಲ್ಲಿ ಅತಿ ಚಿಕ್ಕ ಮೂಳೆ ಅಂತ ಕೇಳಿದರೆ ಯಾವ ಮೂಳೆ ಅಂತಂದ್ರೆ ಸ್ಟೆಪಿಸ್. ನೋಡಿ, ಸರಿಯಾಗಿ ನೆನಪಿರಲಿ, ಸ್ಟೆಪಿಸ್. ಈ ಮೂಳೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಿವಿಯ ಒಳಗಡೆ ಕಂಡು ಬರುವಂತಹ ಮೂಳೆ. ಕಿವಿಯ ಮೂಳೆ ಇದನ್ನ ಅತಿ ಚಿಕ್ಕ ಮೂಳೆಯಾಗಿ ಕಂಡು ಬರ್ತತಿ. ಮುಂದಿನ ಪ್ರಶ್ನೆ, ನಮ್ಮ ಗ್ಯಾಲಕ್ಸಿ ಹೆಸರೇನು? ನಮ್ಮ ಗ್ಯಾಲಕ್ಸಿಯ ಹೆಸರೇನೆಂದರೆ ಮಿಲ್ಕಿ ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿ ಹೆಸರು ಮಿಲ್ಕಿ ಗ್ಯಾಲಕ್ಸಿ. ಕೋಟ್ಯಾಂತರ ನಕ್ಷತ್ರಗಳ ಸಮೂಹವನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಸೂರ್ಯನು ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ಹೊಂದಿದ್ದಾನೆ. ಸೂರ್ಯ ಮಿಲ್ಕಿ ವೇ ಗ್ಯಾಲಕ್ಸಿ ಅಂದರೆ ನಮ್ಮ ಗ್ಯಾಲಕ್ಸಿ ಮಿಲ್ಕಿ ಗ್ಯಾಲಕ್ಸಿಯಾಗಿ ಕಂಡು ಬರ್ತತಿ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಲ್ಯಾನ್ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇದೇ ಥರನೇ ಪ್ರಶ್ನೆ ಆಗಿತ್ತು KPSCಯಲ್ಲಿ. ಏನಂತ? ಲ್ಯಾನ್ ವಿಸ್ತೃತ ರೂಪವನ್ನು ಕಂಡುಹಿಡಿಯಿರಿ ಅಥವಾ ವಿಸ್ತೃತ ರೂಪವನ್ನು ಹೆಸರಿಸಿ ಅಂತೇಳಿ. ಲೋಕಲ್ ಏರಿಯಾ ನೆಟ್ವರ್ಕ್. ಏನು? ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇದು ಏನನ್ನ ಕಂಪ್ಯೂಟರ್ನ ಲ್ಯಾನ್
ಲ್ಯಾನ್ಗೆ ಸಂಪರ್ಕಗೊಳಿಸಿದರೆ ಅಂತೇಳಿ ಪ್ರಶ್ನೆ ಆಗಿದೆ. ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು, ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು ಇದರ ಕೆಲಸವಾಗಿದೆ. ಲ್ಯಾನ್ ಇದು ನೆಟ್ವರ್ಕ್ ಸ್ಥಳೀಯ ಪ್ರದೇಶದಲ್ಲಿ ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕ ಮಾಡದೆ ಲ್ಯಾನ್ ಒಂದೇ ಮಾನಿಟರ್ ಮೂಲಕ ಹಲವು ಕಂಪ್ಯೂಟರ್ಗಳನ್ನು ಆಪರೇಟರ್ ಮಾಡಬಹುದು, ಲೋಕಲ್ ಏರಿಯಾ ನೆಟ್ವರ್ಕ್. ಮುಂದಿನ ಪ್ರಶ್ನೆ, ಯಾವುದರ ಕೊರತೆಯಿಂದ ಗಂಟಲು ವಾಳ ಉಂಟಾಗುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದ್ರ ಕೊರತೆಯಿಂದ ಗಂಟಲು ವಾಳ ಬರ್ತದಂದ್ರೆ ಸರಿಯಾದ ಉತ್ತರ ಅಯೋಡಿನ್ ಕೊರತೆಯಿಂದ ಗಂಟಲು ವಾಳ ರೋಗ ಅಥವಾ ಕಾಯಿಲೆ ಬರ್ತದೆ ಮನುಷ್ಯನಿಗೆ. ಅಯೋಡಿನ್ ಥೈರಾಕ್ಸಿನ್ ಹಾರ್ಮೋನ್ ಸೇವಿಸಲು ಅತ್ಯಂತ ಅವಶ್ಯಕವಾಗಿರ್ತದೆ. ಇದ್ರ ಕೊರತೆಯಿಂದ ಗಂಟಲು ವಾಳ ಈ ರೋಗ ಬರ್ತತಿ. ಮುಂದಿನ ಪ್ರಶ್ನೆ, ದೂರವಾಣಿಯನ್ನು ಯಾರು ಕಂಡು ಹಿಡಿದರು? ನೋಡಿ, ದೂರವಾಣಿಯನ್ನು ಕಂಡುಹಿಡಿದರೆ ಯಾರು? ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅವರು ದೂರವಾಣಿಯನ್ನು ಕಂಡುಹಿಡಿದರು. ಜೇನುನೊಣಗಳನ್ನು ಇಡುವ ಸ್ಥಳವನ್ನು ಏನೆಂದು ಕರೆಯಲಾಗ್ತದೆ? ನೋಡಿ, ಇದು ಪದೇ ಪದೇ ಪ್ರಶ್ನೆನ ಜಾಸ್ತಿ ಕೇಳ್ತಾರೆ. ಇದನ್ನು ಜೇನುನೊಣಗಳ ಬಗ್ಗೆ ಸರಿಯಾದ ಉತ್ತರ ಅಫಿಯರಿ ಅಥವಾ ಜೇನುನೊಣ. ಅಫಿಯರಿ ಜೇನುನೊಣ ಸಾಕಾಣಿಕೆಯನ್ನು ನಾವು ಎಫಿಕಲ್ಚರ್ ಅಂತೇಳಿ ಕರಿತೀವಿ. ಏನು? ಎಫಿಕಲ್ಚರ್ ಅಂತೇಳಿ ಕರಿತೀವಿ. ಜೇನುನೊಣ ಸಾಕಾಣಿಕೆಯನ್ನು ಎಫಿಕಲ್ಚರ್ ಅಂತೇಳಿ ನಾವು ಕರಿತೀವಿ. ಜೇನು ಕೃಷಿ ಎಂಬುದು ಜೇನುಗೂಡುಗಳಲ್ಲಿ ಜೇನುಹುಳುಗಳ ಅಥವಾ ಜೇನುನೊಣಗಳ ಪೋಷಣೆ ಮಾಡುವುದು. ಜೇನುನೊಣವನ್ನು ಅಫಿಯರಿ ಎಂಬ ಪೆಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಿ ಜೇನುಗಳನ್ನು ಇಟ್ಟ ಸ್ಥಳವನ್ನು ಜೇನು ಸಾಕಾಣಿಕೆ ಕೇಂದ್ರ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಿಂಡೋಸ್ 95 ಅಥವಾ ಹಾಗೂ ವಿಂಡೋಸ್ 98 ವಿಂಡೋಸ್ NTಯನ್ನು ಕರೆಯುವರು ಏನಂತ? ಇವು ಯಾವುದಕ್ಕೆ ಸಂಬಂಧಪಟ್ಟವು ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟವು. ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NT ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿರುವ ಆಪರೇಟಿಂಗ್ ಸಿಸ್ಟಮ್ಗಳು ಇವಾಗಿವೆ. ಮುಂದಿನ ಪ್ರಶ್ನೆ, ನೀವು ಕೆಲವು ಪಠ್ಯಗಳನ್ನು ಒಂದು ಪುಟದಿಂದ ಬೇರೆ ಪುಟಕ್ಕೆ ಸರಿಸಲು ಬಯಸಿದಾಗ ಉತ್ತಮ ವಿಧಾನ ಯಾವುದು? ನೋಡಿ, ನಾವು ಏನು ಕಾಪಿ ಪೇಸ್ಟ್ ಮಾಡ್ತೀವಲ್ಲ, ಈ ಕಾಪಿ ಪೇಸ್ಟ್ಗೆ ಉತ್ತಮ ವಿಧಾನ ಏನಂತ ಕೇಳಿದರೆ ಕಟ್ ಮತ್ತು ಪೇಸ್ಟ್. ಕಂಪ್ಯೂಟರ್ ಫೈಲ್ಗಳಲ್ಲಿ ಟೆಕ್ಸ್ಟ್ ಅಂಡ್ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಕಡೆಯಿಂದ ಕಟ್ ಆಪ್ಷನ್ ಮೂಲಕ ಪಡೆದುಕೊಂಡು ನಿಮಗೆ ಬೇಕಾದ ಸ್ಥಳದಲ್ಲಿ ಪೇಸ್ಟ್ ಮಾಡಬಹುದು. ಕಟ್ ಎಂಬುದು ಆಯ್ದ ದತ್ತಾಂಶಗಳ ಮೂಲ ಸ್ಥಾನವನ್ನು ಹೊಂದಿರ್ತತಿ. ಕಾಫಿ ಎಂಬುದು ಅಂದರೆ ಪೇಸ್ಟ್ ಎಂಬುದು ಅಥವಾ ಕಾಫಿ ಎಂಬುದು ಅದೇ ದತ್ತಾಂಶವನ್ನು ನಕಲು ಪೇಸ್ಟ್ ಮಾಡ್ತತಿ. ಇದು ಸರಿಯಾದ ಉತ್ತರ ಕಟ್ ಮತ್ತು ಪೇಸ್ಟ್. ಮುಂದಿನ ಪ್ರಶ್ನೆ, 1024 ಕಿಲೋಬೈಟ್ಗಳು ಇದಕ್ಕೆ ಸಮನಾಗಿರ್ತತಿ. ಯಾವುದಕ್ಕೆ ಏನು MBನೋ KBನೋ TBನೋ GBನೋ ಅಂತ ಹೇಳಿ 1024 ಕಿಲೋಬೈಟ್ನ ಕೇಳಿದರೆ ಇದು ಒಂದು ಮೆಗಾಬೈಟ್. 1024 MB ಅಥವಾ ಮೆಗಾಬೈಟ್. ಹಾಗಾದರೆ KB ಅಂದರೆ ಕಿಲೋಬೈಟು, TB ಅಂದರೆ ಟೆರಾಬೈಟು, GB ಅಂದರೆ ನಾವೇ ಮೊಬೈಲ್ ಸದ್ಯ ಜಿಗಾಬೈಟ್ ಅಥವಾ ಏನು ಉಪಯೋಗ ಮಾಡ್ತೀವೋ ನಾವು ಗಿಗಾಬೈಟು ಅದು GB ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೀತವೆ? ನೋಡಿ, ಯಾವ ಸಸ್ಯ ಮರುಭೂಮಿಯಲ್ಲಿ ಬೆಳೀತವೆ? ಕೆಲವೊಂದು ಸಸ್ಯ ಅಷ್ಟೇ ಮರುಭೂಮಿಯಲ್ಲಿ ಬೆಳೆಯೋದು. ಅದರಲ್ಲಿ ಯಾವುದು? ಆಲ್ಫೈನೋ, ಕಳ್ಳಿನೋ, ಸಿಲ್ವರ್ವುಡ್ಡೋ, ತೇಗನೋ ಅಂತ ಕೇಳಿದ್ದಾರೆ. ಕಳ್ಳಿ ಗಿಡಗಳು ಮರುಭೂಮಿಯಲ್ಲಿ ಬೆಳೆಯುವಂತಹ ಬೆಳೆಯಾಗಿರ್ತದೆ. ಯಾವುದು? ಕಳ್ಳಿ ಗಿಡ. ನಾವು ಹಳ್ಳಿ ಸೈಡ್ ಏನು ನೋಡ್ತೀವಲ್ಲ ಕಳ್ಳಿ ಗಿಡ, ಅದನ್ನು ಮರುಭೂಮಿಯಲ್ಲಿ ಬೆಳೆಯುತ್ತವೆ. ಮುಂದಿನ ಪ್ರಶ್ನೆ, ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ? ನೋಡಿ, ಐತಿಹಾಸಿಕ ಸ್ಥಳ ಗೋಲ್ ಗುಂಬಜ್ಜು ಯಾವ ಸ್ಥಳದಲ್ಲಿದೆ ಅಂತೇಳಿ ಈ ಪ್ರಶ್ನೆ ಕೇಳಿದರೆ ತನ್ಮರಿಗೆಲ್ಲರಿಗೂ ಗೊತ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರದಲ್ಲಿ ಕಂಡು ಬರ್ತತಿ. ಬಿಜಾಪುರ ಸುಲ್ತಾನ ಯಾರಿದ್ದಾರೆ? ಮಹಮ್ಮದ್ ಆದಿಲ್ ಶಾ ಅವರು ಗೋಲ್ ಗುಂಬಜನ್ನು ನಿರ್ಮಾಣ ಮಾಡ್ತಾರೆ. ಇದು 7 ಅಂತಸ್ತಿನ ಮಿನಾರ್ಗಳಾಗಿದೆ. ಇದು ಭಾರತದ ಅತಿ ದೊಡ್ಡ ಗುಮ್ಮಟ. ಕೇಳಬಹುದು ಈ ಪ್ರಶ್ನೆಯನ್ನು. ಭಾರತದ ಅತಿ ದೊಡ್ಡ ಗುಮ್ಮಟ ಯಾವುದು ಅಂತೇಳಿ ಪ್ರಶ್ನೆ ಆಗಬಹುದು. ಅತಿ ದೊಡ್ಡ ಗುಮ್ಮಟ ಯಾವುದು? ಇದು ಗೋಲ್ ಗುಂಬಜು ಭಾರತದ ಅತಿ ದೊಡ್ಡ ಗುಮ್ಮಟ. ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ? ಚನ್ನಪಟ್ಟಣ ನಿಮಗೆ ಬಾಯಲ್ಲಿದೆ. ಚನ್ನಪಟ್ಟಣದ ಆಟಿಕೆಗಳು.
ಚನ್ನಪಟ್ಟಣದ ಗೊಂಬೆಗಳು GI ಟ್ಯಾಗ್ ಅನ್ನ ಪಡೆದವೆ. ಹಾಗಾಗಿ ಈ ಪ್ರಶ್ನೆ ಕೇಳಿದರೆ ಯಾವುದೇ ಒಂದು ಪ್ರಶ್ನೆ ಯಾವುದೇ ಜಿಲ್ಲೆಯ ವಿಶೇಷತೆ ಕೇಳ್ಬೋದು. ಏನು GI ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಏನೊಂದು ಅಂತ ಒಂದು ಟ್ಯಾಗ್ ಅನ್ನ ಪಡೆದಿರ್ತಾವೋ ಅದ್ರ ಮೇಲೆ ಪ್ರಶ್ನೆ ಜಾಸ್ತಿ ಕೇಳ್ತಾರೆ. ಈ ಚನ್ನಪಟ್ಟಣದ ಗೊಂಬೆಗಳು ಮರದಿಂದ ತಯಾರಿಸಲಾದ ಬಣ್ಣ ಬಣ್ಣದ ವಿಶಿಷ್ಟ ಕೆತ್ತನೆ ಮತ್ತು ವಿನ್ಯಾಸಗಳಿಂದ ಕೂಡಿವೆ. ಹಾಗಾಗಿ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಮತ್ತು ಕೊಪ್ಪಳ ಜಿಲ್ಲೆ ನೋಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ, ಅದನ್ನು ಕೂಡ ಪ್ರಶ್ನೆ ಆಗಿತ್ತು. ಏನು? ಕಿನ್ನಾಳ ಆಟಿಕೆ. ನೋಡಿ, ಕಿನ್ನಾಳ ಆಟಿಕೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದ. ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬಂದರೆ, ಚನ್ನಪಟ್ಟಣದ ಆಟಿಕೆಯು ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇವು GI ಟ್ಯಾಗ್ ಅನ್ನು ಪಡೆದಂತಹ ಇವು ಸಾಮಾನುಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, ಅಧಿಕ ವರ್ಷ. ನೋಡಿ, ಅಧಿಕ ವರ್ಷ ಎಷ್ಟು ದಿನ ಇರ್ತತಿ? ಅಧಿಕ ವರ್ಷ ಒಂದು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 365 ದಿನ ಇರೋದು ಸಹಜವಾಗಿ 365 ದಿನ ಇರ್ತದೆ. ಆದರೆ ಅಧಿಕ ವರ್ಷ ಅಂತ ಏನು 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರೋದು ಯಾವಾಗ? 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತೈತಿ. ಆಗ 366 ದಿನಗಳನ್ನು ನಾವು ಈ ಅಧಿಕ ವರ್ಷದಲ್ಲಿ ಕಾಣ್ತೀವಿ. 4 ವರ್ಷಗಳಿಗೊಮ್ಮೆ ಈ ಅಧಿಕ ದಿನವನ್ನು ಅಥವಾ ನಾವು ಅಧಿಕ ವರ್ಷವನ್ನು ನಾವು ಕಾಣಬಹುದು. ಅದು ಹೆಂಗೆ? ಒಂದು ದಿನ ಎಲ್ಲಿ ಹೆಚ್ಚಿಗೆ ಆಗ್ತತಿ 3 ವರ್ಷದ ದಿನ? ಫೆಬ್ರವರಿ 29 ಎನ್ನುವ ದಿನಾಂಕ 4 ವರ್ಷಗಳಿಗೊಮ್ಮೆ ಬರ್ತತಿ. ಯಾವುದು? ಫೆಬ್ರವರಿ 29. ಹಾಗಾಗಿ ಆ ವರ್ಷ 366 ದಿನಗಳು ಕಂಡಂತಹ ವರ್ಷವಾಗ್ತತಿ. ಹಾಗಾಗಿ ಅಧಿಕ ವರ್ಷ 366 ದಿನಗಳನ್ನು ನಾವು ಕಾಣ್ತೀವಿ. ಇದು 4 ವರ್ಷಗಳಿಗೊಮ್ಮೆ ಬರ್ತತಿ. ಫೆಬ್ರವರಿ 29 ವಿಶೇಷವಾಗಿ 4 ವರ್ಷಗಳಿಗೊಮ್ಮೆ ಬರುವುದರಿಂದ ಹಾಗಾಗಿ ನಾವು ಅಧಿಕ ವರ್ಷದಲ್ಲಿ 366 ದಿನಗಳನ್ನು ನಾವು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಬೆಳಗಾವಿ ಜಿಲ್ಲೆ. ಬೆಳಗಾವಿಯಲ್ಲಿ ನಾವು ಸುವರ್ಣ ವಿಧಾನಸೌಧವನ್ನು ನಾವು ಕಾಣಿಸ್ತದೆ. 2012 ಸ್ವಲ್ಪ ಮಾಹಿತಿ ನೋಡೋಣ ಇದ್ರ ಬಗ್ಗೆ. 2012ರಲ್ಲಿ ಅಂದಿನ ರಾಷ್ಟ್ರಪತಿ ಯಾರಾಗಿದ್ರು? ಪ್ರಣಬ್ ಮುಖರ್ಜಿ. ಯಾರಿದ್ರು? ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿ ಅಥವಾ ಆಗಿ ಕೆಲಸ ಮಾಡ್ತಿದ್ರು. ಇವರು ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಉದ್ಘಾಟಿಸಿದ್ರು. ಇದು 3 ಅಂತಸ್ತಿನ ಕಟ್ಟಡ. ಇಂಡೋ ಗ್ರೀಕ್ ಶೈಲಿಯಲ್ಲಿ. ಇದು ಯಾವುದು? ಇಂಡೋ ಗ್ರೀಕ್ ಶೈಲಿಯಲ್ಲಿ ಈ ಕಟ್ಟಡ ಕಂಡು ಬರ್ತೈತಿ. ಇದರ ವಾಸ್ತುಶಿಲ್ಪ ಯಾರು? ಕೆ ಉದಯ್. ಇದರ ವಾಸ್ತುಶಿಲ್ಪಿ ಕೆ ಉದಯ್ ಅವರು ಇದರ ವಾಸ್ತುಶಿಲ್ಪಿ ಆಗಿದ್ದಾರೆ. ಇದ್ರ ಮೇಲೆ ಏನಿದೆ? ಈಗ ಬೆಂಗಳೂರಿನ ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತೇಳಿ ಇದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತೇಳಿ ಮುಂಭಾಗದಲ್ಲಿ ಕೆತ್ತನೆ ಮಾಡಿದರೆ, ಬೆಳಗಾವಿ ಸೌಧದಲ್ಲಿ ಕಾಯಕವೇ ಕೈಲಾಸ. ನೋಡಿ, ಕಾಯಕವೇ ಕೈಲಾಸ ಎಂಬ ಕೆತ್ತನೆಯನ್ನು ನಾವು ಕಾಣಬಹುದು. ಇದು ಕೂಡ ಇಂಪಾರ್ಟೆಂಟು, ಕೇಳಬಹುದು. ಒಂದಿಷ್ಟು ಬರೆಯುವ ಮುಖಾಂತರನೂ ಕೇಳಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಯಾವುದು? ನೋಡಿ, ಬಾಂಗ್ಲಾದೇಶ ಹಂಚಿಕೊಂಡಿದೆ, ಭೂತಾನ್ ಇದೆ, ನೇಪಾಳ ಇದೆ. ಆದರೆ ತಜಿಕಿಸ್ತಾನ ಇದು ಎಲ್ಲಿ ಭೂಗಡಿಯನ್ನು ನಾವು ಹೊಂದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. 76ಕ್ಕೆ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ. ಬಾಂಗ್ಲಾದೇಶ ಅತಿ ಹೆಚ್ಚು ಗಡಿಯನ್ನು, ಭಾರತದ ಜೊತೆಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದು, ದೇಶ ಯಾವುದು ಅಂತ ಪ್ರಶ್ನೆ ಆದರೆ ಬಾಂಗ್ಲಾದೇಶವು ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ. ಭೂತಾನ್ ಹೊಂದಿದೆ, ನೇಪಾಳ ಕೂಡ ಹೊಂದಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ತಜಿಕಿಸ್ತಾನ. ಯಾವುದಕ್ಕೆ? ಈ ಕೆಳಗಿನ ಯಾವುದು ಏನಿದೆ, ಕೆಳಗಿನ ಯಾವುದು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂದರೆ ತಜಿಕಿಸ್ತಾನ ಹಂಚಿಕೊಳ್ಳೋದಿಲ್ಲ. ಬಾಂಗ್ಲಾದೇಶವು ಹಂಚಿಕೊಂಡಿದೆ, ಆದರೆ ಕಡಿಮೆ ಗಡಿಯನ್ನು ಹಂಚಿಕೊಳ್ಳುವುದು ಯಾವುದಂದ್ರೆ ಅಫ್ಘಾನಿಸ್ತಾನ ಕಡಿಮೆ ಗಡಿಯನ್ನು ಹೊಂದಿದರೆ ಬಾಂಗ್ಲಾದೇಶ ಅತಿ ಹೆಚ್ಚು ಗಡಿಯನ್ನು ಭಾರತದೊಂದಿಗೆ ಹಂಚಿಕೊಂಡಿದೆ. ಮುಂದಿನ ಪ್ರಶ್ನೆ, ಸಹ್ಯಾದ್ರಿಯ ಇನ್ನೊಂದು ಹೆಸರು. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಸಹ್ಯಾದ್ರಿಯ ಇನ್ನೊಂದು ಹೆಸರೇ ಪಶ್ಚಿಮ ಘಟ್ಟನ ಸಹ್ಯಾದ್ರಿ ಬೆಟ್ಟ ಅಂತ ಹೇಳಿ ನಾವು ಕರಿತೀವಿ. ಇದು ಕರಾವಳಿ ಉದ್ದಕ್ಕೂ ಹಂಚಿಕೆಯಾಗಿರುವ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ, ಕರ್ನಾಟಕದಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕರಿತೀವಿ. ನೋಡಿ, ನೆನಪಿರಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟ ಅಂತ ಕರೆದ್ರೆ ಕೇರಳದಲ್ಲಿ ಸಯ್ಯಂ ಅಂತ ಕರಿತೀವಿ, ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟ ಅಂತ ಕರಿತೀವಿ. ಈ ಪಶ್ಚಿಮ ಘಟ್ಟವು ವಿಶ್ವದ ಜೀವ ವೈವಿಧ್ಯತೆ ತಾಣ ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿ ಕಂಡು ಬರ್ತೈತಿ. ಇದು ಪಶ್ಚಿಮ ಘಟ್ಟ. ಮುಂದಿನ ಪ್ರಶ್ನೆ, ಅಂಗಾರಕಟ್ಟ ಬಂದರು ಈ ಕೆಳಗಿನವುಗಳಲ್ಲಿ ಯಾವುದರ ಬಗ್ಗೆ, ಈ ಅಂಗಾರಕಟ್ಟು ಬಂದರ ಬಗ್ಗೆ ಈ ಕೆಳಗಿನ ಯಾವ ಅಂಶ ನಿಜವಾಗಿದೆ ಅಂತೇಳಿ ಈ ಪ್ರಶ್ನೆ ಕೇಳಿದ್ದಾರೆ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ನಿಜ, ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಯಾವುದು? ಅಂಗಾರಕಟ್ಟ ಬಂದರು. ಇದನ್ನು ಪ್ರಮುಖ ಮೀನುಗಾರಿಕೆ
ಮೀನುಗಾರಿಕೆ ದೋಣಿಗಳು ಬಳಸುತ್ತವೆ. ನಿಜ, ಈ ಬಂದರು ಸ್ವರ್ಣ ಮತ್ತು ಸೀತಾ ನದಿಯ ದಡದಲ್ಲಿದೆ. ಇದು ಕೂಡ ನಿಜ. ಇವುಗಳಲ್ಲಿ ಎಲ್ಲವೂ ಕೂಡ ಅಂಗಾರಕಟ್ಟ ಬಂದರಿಗೆ ಸಂಬಂಧಿಸಿದ ಅಂಶಗಳಾಗಿವೆ ಮತ್ತು ನಿಜವಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಜೆಟಿಕ್ ಡಾಲ್ಫಿನ್ ಅನ್ನು ಮತ್ತು ಮೊಸಳೆ ಮತ್ತು ಗರಿಯಲ್ಗೆ ಹೆಸರುವಾಸಿಯಾಗಿವೆ? ಏನಂಗಾದ್ರೆ ಈ ಕೆಳಗಿನ ಯಾವ ಅಭಯಾರಣ್ಯ ವಿರಳ ಗ್ಯಾಂಜೆಟಿಕ್ ಡಾಲ್ಫಿನ್ ಮತ್ತು ಮೊಸಳೆ ಮತ್ತು ಗರಿಯಲ್ಗೆ ಹೆಸರುವಾಸಿಯಾಗಿದೆ ಅಂದರೆ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಈ ಮೂರಕ್ಕೂ ಹೆಸರುವಾಸಿಯಾಗಿದೆ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಮಧ್ಯಪ್ರದೇಶದಲ್ಲಿ, ಇದು ಸರಿ ನೆನಪಿರಲಿ, ಚಂಬಲ್ ಅಭಯಾರಣ್ಯ ಇಲ್ಲಿ ಕಂಡು ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂಥದ್ದು. ಇದು ಗೇರಿಯಲ್ ವನ್ಯಜೀವಿ ಅಭಯಾರಣ್ಯ ಅಂತಲೂ ಕರೀತಾರೆ. ಇದು ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ನಡುವೆ ಹಂಚಿಕೆ ಆಗ್ತತಿ. ಗಂಗಾ ನದಿ ಡಾಲ್ಫಿನ್ನು, ಕೆಂಪು ಕಿರೀಟ ಆಕಾರದ ಆಮೆ ಮತ್ತು ಗೇರಿಯಲ್ ಪ್ರಾಣಿಗಳು ಇಲ್ಲಿ ಈ ಅಭಯಾರಣ್ಯದಲ್ಲಿ ಕಂಡು ಬರ್ತದೆ. ಹಾಗಾಗಿ ವಿಶೇಷತೆ ಅನಿಸಿರೋದ್ರಿಂದ ಈ ಪ್ರಶ್ನೆನ ಕೇಳಲಾಗಿದೆ. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ, ಆಗ್ರಾ ಯಾವ ನದಿಯ ದಡದಲ್ಲಿದೆ? ಸಿಂಪಲ್ ಪ್ರಶ್ನೆ. ಯಮುನಾ ನದಿಯ ದಡದಲ್ಲಿ ನಾವು ಆಗ್ರಾವನ್ನು ನೋಡ್ಬೋದು. ಇದು 1504ರಲ್ಲಿ ನೋಡಿ, ಆಗ್ರಾ ನಗರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 1504ರಲ್ಲಿ ಸಿಕಿಂದರ್ ಲೋಧಿ, ಯಾರು ನೆನಪಿರಲಿ, ಸಿಕಿಂದರ್ ಲೋಧಿ ಅವರು ಯಮುನಾ ನದಿಯ ದಡದ ಮೇಲೆ ಆಗ್ರಾ ನಗರವನ್ನು ನಿರ್ಮಾಣ ಮಾಡ್ತಾರೆ. ಯಾರಂತ ಹೇಳಿ ನೋಡೋಣ. ಸಿಕಿಂದರ್ ಲೋಧಿ ಅವರು ಈ ಆಗ್ರಾ ನಗರವನ್ನು ನಿರ್ಮಾಣ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ? ಅಂತೇಳಿ ಪ್ರಶ್ನೆನ ಕೇಳಿದ್ದಾರೆ. ಯಾವ ನದಿ ಹಾಗಾದರೆ? ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ ಅಂತೇಳಿ 81ನೇ ಪ್ರಶ್ನೆ ಆಗಿದೆ. ಆಯ್ಕೆ ಡಿ, ಸಿಂಧೂ ನದಿ. ಇದು ಭಾರತದಲ್ಲಿ ಹುಟ್ಟುವುದಿಲ್ಲ. ಯಾವುದಾಗಾದರೆ ಸಿಂಧೂ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ. ದಾಲ್ ಸರೋವರ, ಮುಂದಿನ ಪ್ರಶ್ನೆ, ದಾಲ್ ಸರೋವರ ಅಥವಾ ದಾಲ್ ಲೇಕ್ ಎಲ್ಲಿ ಕಂಡು ಬರ್ತತಿ ಅಂತೇಳಿ ಈ 82ನೇ ಪ್ರಶ್ನೆಯನ್ನು ಕೇಳಿದರೆ. ಆಯ್ಕೆ ಸಿ, ಇದು ಶ್ರೀನಗರದಲ್ಲಿ ಕಂಡು ಬರ್ತದೆ. ದಾಲ್ ಸರೋವರ ಇದು ಶ್ರೀನಗರದಲ್ಲಿ ಕಂಡು ಬರ್ತತಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಗರ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಗರ. ನೋಡಿ, ವಿಶ್ವದ ಅತಿ ದೊಡ್ಡ ಸಾಗರ ಆದಮೇಲೆ ಈ ಪ್ರಶ್ನೆ ಕೇಳಿದರೆ. ಏನಂತ ಕೇಳಿದರೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತೇಳಿ 83ನೇ ಪ್ರಶ್ನೆ ಕೇಳಿದರೆ. ಪೆಸಿಫಿಕ್ ಸಾಗರ ವಿಶ್ವದ ಅತಿ ದೊಡ್ಡ ಸಾಗರವಾಗಿ ಕಾಣಿಸಿಕೊಳ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇದರಲ್ಲಿ ಯಾವುದು ಕರ್ನಾಟಕದಲ್ಲಿ ಕಂಡು ಬರಲ್ಲ ಅಂತೇಳಿ ಈ ಪ್ರಶ್ನೆ ಕೇಳಿದರೆ. ಇದರಲ್ಲಿ ಕಾವೇರಿ ಅಭಯಾರಣ್ಯ ಕೂಡ ಕರ್ನಾಟಕದಲ್ಲಿದೆ, ಹಾಗೂ ದಾಂಡೇಲಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಭದ್ರಾ ಕೂಡ ನಮ್ಮ ಕರ್ನಾಟಕದಲ್ಲಿ ಕಂಡು ಬರೋಂಥ ಈ ಮೂರು. ಆದರೆ ಮಧುಮಲೈ ಇದು ಕರ್ನಾಟಕದಲ್ಲಿ ಕಂಡು ಬರುವುದಿಲ್ಲ. ಮುಂದಿನ ಪ್ರಶ್ನೆ, ಬೆಳಕಿನ ವರ್ಷ ಎಂದರೇನು? ಆಯ್ಕೆ ಬಿ, ಇದು ಒಂದು ಅಂತರದ ಘಟಕ. ಬೆಳಕಿನ ವರ್ಷ ಎಂಬುದು ಒಂದು ಅಂತರದ ಘಟಕವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪಟ್ಟಣವು ನದಿಯ ದಡದಲ್ಲಿಲ್ಲ? ಈ ಕೆಳಗಿನ ಯಾವ ಪಟ್ಟಣವು ನದಿಯ ದಡದಲ್ಲಿ ಕಂಡು ಬರೋದಿಲ್ಲ ಅಂತೇಳಿ 86ನೇ ಪ್ರಶ್ನೆ ಕೇಳಿದರೆ. ಆಯ್ಕೆ ಬಿ, ಇದು ಮುಂಬೈ. ಇದು ನದಿಯ ದಡದಲ್ಲಿ ಕಂಡು ಬರೋದಿಲ್ಲ. ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾರ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಶ್ರವಣಬೆಳಗೊಳ ಯಾರಿಗೆ ಸಂಬಂಧಿಸಿದೆ? ಯಾವ ಧರ್ಮದವರಿಗೆ ಸಂಬಂಧಿಸಿದೆ ಅಂತೇಳಿ 87ನೇ ಪ್ರಶ್ನೆ ಕೇಳಿದರೆ. ಇದು ಜೈನರ ಪ್ರಮುಖ ಯಾತ್ರಾ ಸ್ಥಳ. ಪ್ರಮುಖ ಯಾತ್ರಾ ಸ್ಥಳವಾಗಿ ಕಂಡು ಬರ್ತದೆ. ಮೆಂಟಾಲು ಬಿಟ್ಲ್ಯಾಕ ಇಲ್ಲಿಂದ ಇದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.